ನಮಸ್ಕಾರ. ಜಗತ್ತಿನ ಶ್ರೀಮಂತ ಏಕೈಕ ರಾಶಿ ಯಾವ್ಯಾವ ಗೊತ್ತಾ? ಖಂಡಿತವಾಗ್ಲೂ ಈ ರಾಶಿಯವರು ಆಡುಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತೀವಿ. ಅಂದರೆ ಎಲ್ಲ ಕ್ಷೇತ್ರದಲ್ಲೂ ಮಿಂದೆದ್ದಿ ಏಳುವ ಏಕೈಕ ರಾಶಿಗಳು. ಇಂಥ ಕ್ಷೇತ್ರ ಇಲ್ಲ, ಅಂಥ ಕ್ಷೇತ್ರ ಇಲ್ಲ. ನೋಡಿ, ಯಾವುದೇ ಸ್ಟೇಟ್ ಗೌರ್ನಮೆಂಟ್ ಜಾಬ್ ಆಗಲಿ, ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಲಿ, ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ, IT BT ಸೆಕ್ಟರ್ಸ್ಗಳಲ್ಲಿ ಆಗ್ಬೋದು. ಎಸ್ಪೆಷಲಿ ಯಾವುದೇ ಬಿಸ್ನೆಸ್, ಯಾವುದೇ ವ್ಯಾಪಾರ ಉದ್ಯಮಿಗಳಾಗಿರ್ಬೋದು, ಕೃಷಿ ವ್ಯವಸಾಯದಲ್ಲೂ, ರಾಜಕೀಯದಲ್ಲೂ, ಎಸ್ಪೆಷಲಿ ಚಲನಚಿತ್ರ ರಂಗದಲ್ಲಿ, ಆಮೇಲೆ ಕೈಗಾರಿಕೋದ್ಯಮಿಗಳಲ್ಲಿ, ಇಂಥ ಕ್ಷೇತ್ರ ಅಂಥ ಕ್ಷೇತ್ರ ಅನ್ನಂಗಿಲ್ಲ. ರಂಗಭೂಮಿ ಕಲಾವಿದರಾಗಿರ್ತಾರೆ. ಇಂಥ ವ್ಯಾಪಾರ ಅಂಥ ವ್ಯಾಪಾರ ಅನ್ನಂಗಿಲ್ಲ. ಡಾಕ್ಟ್ರಸ್ಸುಗಳಾಗಿರೋದು, ಲಾಯರ್ಸುಗಳಾಗಿರೋದು, ಜಡ್ಜು, DC ಗಳು, BEO, DDPI, ಜಾಯಿಂಟ್ ಡೈರೆಕ್ಟರ್, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ, ಮಿಲಿಟ್ರಿ, ನೇವಿ, ಏರ್ಫೋರ್ಸ್, HAL, ಪೈಲಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ತಗೊಳ್ಳಿ, RTO ಆಫೀಸುಗಳಲ್ಲಿ ತಗೊಳ್ಳಿ, ಟೀಚಿಂಗ್ ಪ್ರೊಫೆಷನ್ ತಗೊಳ್ಳಿ, ಒಳ್ಳೆ ಟೀಚರು, ಲೆಕ್ಚರರು, ಅಸಿಸ್ಟೆಂಟ್ ಪ್ರೊಫೆಸರು, ಪ್ರಿನ್ಸಿಪಾಲು, ಡೈರೆಕ್ಟರ್ಸ್ಗಳು, ಸ್ಕೂಲು, ಕಾಲೇಜು, ಇನ್ಸ್ಟಿಟ್ಯೂಷನ್ಸ್ಗಳು ರನ್ ಮಾಡ್ತಿರ್ತಾರೆ. ಇವ್ರದೇ ಓನ್ನಾಗೆ ರಾಜಕೀಯಗಳಲ್ಲಿ ಇರ್ತಾರೆ. ಪೆಟ್ರೋಲ್ ಬಂಕ್ಗಳು ನಡೆಸ್ತಾರೆ. ಒಳ್ಳೊಳ್ಳೆ ಹೋಟೆಲ್ ಉದ್ಯಮಿಗಳಾಗಿರ್ತಾರೆ. ಗೋಲ್ಡ್ ಸ್ಮಿತ್ತು, ಬೆಳ್ಳಿ ಬಂಗಾರದ ಅಂಗಡಿಗಳು ಇಟ್ಕೊಂಡಿರ್ತಾರೆ. ಇಂಥ ಕ್ಷೇತ್ರ ಅನ್ನಂಗಿಲ್ಲ, ಅಂಥ ಕ್ಷೇತ್ರ ಅನ್ನಂಗಿಲ್ಲ. ಪ್ರತಿ ಒಂದು ಕ್ಷೇತ್ರದಲ್ಲೂ ಈ ಒಂದು ರಾಶಿಯವರು ಇದ್ದೇ ಇರ್ತಾರೆ, ಶೈನ್ ಆಗೇ ಆಗ್ತಾರೆ. ಯಾವ್ಯಾವಪ್ಪ ಅದು ರಾಶಿಗಳು ಅಂದರೆ, ವೃಶ್ಚಿಕ ರಾಶಿ, ಮಕರ ರಾಶಿ, ಕುಂಭ ರಾಶಿ, ಕರ್ಕಾಟಕ ರಾಶಿ. ಆಡುಮುಟ್ಟದ ಸೊಪ್ಪಿಲ್ಲ, ಇವರು ಮಾಡ್ದಿಲ್ದಿರ ಕೆಲಸನೇ ಇಲ್ಲ. ಉದ್ಯೋಗ ಆಗಿರ್ಬೋದು, ಯಾವುದೇ ವ್ಯಾಪಾರ, ಯಾವುದೇ ಕೃಷಿ, ಎಕ್ಸಲೆಂಟ್ ಅಂದರೆ ಎಕ್ಸಲೆಂಟ್. ಇಡೀ ವಿಶ್ವದಲ್ಲೇ ತಗೊಳ್ಳಿ, ಇಡೀ ಭೂಮಂಡಲದಲ್ಲೇ ತಗೊಳ್ಳಿ, ಇಡೀ ಪ್ರಪಂಚದಲ್ಲೇ ತಗೊಳ್ಳಿ, ಎಲ್ಲ ಕ್ಷೇತ್ರದಲ್ಲೂ ಇಡೀ ಜಗತ್ತಿನ ಶ್ರೀಮಂತ ಏಕೈಕ ಟಾಪ್ 4 ರಾಶಿಯವರು ಅಂತಂದರೆ ಇವರೇ. ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ, ಕುಂಭ ರಾಶಿ, ಟಾಪ್ 4 ರಾಶಿಗಳು ಇಡೀ ಜಗತ್ತಿನ ಏಕೈಕ ಶ್ರೀಮಂತ ರಾಶಿಯವರು. ಯಾಕೆಂದರೆ ಎಲ್ಲ ಕ್ಷೇತ್ರದಲ್ಲೂ ಮಿಂಚೆದ್ದಿರ್ತಾರೆ. ಖಂಡಿತವಾಗ್ಲೂ ವಿಡಿಯೋ ನೋಡ್ತಾ ಇದ್ದವರು ಏಳು ಬೀಳುಗಳು ನೋಡಿರ್ತೀರ. ಏಳು ಬೀಳು ನೋಡಿ ಕೆಳಗಡೆ ಬಿದ್ದು ಲಕ್ಷ ಕೋಟಿ ಸಂಪಾದನೆ ಮಾಡಿ, ಅದೇ ರೀತಿ ಸಾಲದ ಸುಳಿಯಲ್ಲೂ ಸಿಗಾಕೊಂಡು ವಿಲ ಒದ್ದಾಡಿ ಕೆಳಗಡೆ ಬಿದ್ದು ಮತ್ತೆ ಮೇಲೆದ್ದೇಳ್ತೀರ. ಅಂಥ ಶಕ್ತಿ ತಾಕತ್ತಿರದೆ ಈ ಒಂದು ಟಾಪ್ 4 ರಾಶಿಯವರಿಗೆ. ನೋಡಿ, ಜ್ಯೋತಿಷಿಗಳಾಗಿ ನಾವು ಗೈಡೆನ್ಸ್ ಮಾಡೋದು ನಮ್ಮ ಡ್ಯೂಟಿ, ಮಾರ್ಗದರ್ಶನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.